ಮದುವೆ ಆಗ್ಬೇಕಾದ್ರೆ ಜಾಗ್ರತೆ ಪ್ರಿಯರೇ. ನೀವು ಹೆಣ್ಣನ್ನು ವಿಚಾರಿಸಿ. ಮೊದಲು ಹೆಣ್ಣು ಮದುವೆ ಆಗೋದಕ್ಕೆ ಭಯ ಪಡ್ತಾ ಇದ್ವಿ, ಗಂಡು ಭಯ ಪಡೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಯಾವನ ಜೊತೆ ಏನು ಸಂಬಂಧ ಮಾಡಿಕೊಂಡೋಳು, ಅವನು ಇವನು ಸೇರಿ ಯಾವ ಸ್ಕೆಚ್ ಆಗಿ ನನ್ನ ಮಾಡಿ ಮೂಟೆ ಕಟ್ತಾನೋ ಅಂತ ಭಯ ಆಗಿದೆ. ಮದುವೆ ಆಗ್ಬೇಕಾದ್ರೆ ಭಾಳ ಜಾಗ್ರತೆಯಿಂದ ಅವಳ ಹತ್ರ ಕಳ್ಕೋಗಿ ಒಂಟಿಯಾಗಿ, ನೀನು ಯಾರಿಗಾದ್ರೂ ಇಷ್ಟಪಟ್ಟಿದ್ರೆ ತಾಯಿ ಹೇಳಮ್ಮ, ನಾನೇ ನಿಂತು ಮದುವೆ ಮಾಡಿಸ್ತೀನಿ, ನನ್ನ ಪ್ರಾಣ ಮಾತ್ರ ತೆಗಿಬೇಡಮ್ಮ ಅಂತ ಒಪ್ಪಂದ ಮಾಡ್ಕೊಂಡು ಮದುವೆ ಆಗಿ. ದಯವಿಟ್ಟು ಯಾಮಾರಕ್ಕೆ ಹೋಗ್ಬೇಡಿ. ಈಗ ನೋಡ್ತಾ ಇದ್ದಿಲ್ಲ ಪ್ರೀತಿ ಪ್ರೇಮದ ಫಿಲಮ್ಗಳನ್ನು ನೋಡಿ, ಎಲ್ಲರೂ ಪ್ರೇಯಸಿಗೆ ಆಗ್ಬಿಟ್ಟಿದ್ದಾರೆ. ಎಲ್ಲರೂ ಪ್ರಿಯತಮರೇ, ಎಲ್ಲರೂ ಪ್ರೇಯಸಿಗಳೇ. ತಂದೆ ತಾಯಿಗೆ ಒಳಪಟ್ಟು ಜೀವಿಸುವಂಥ ಮಕ್ಕಳುಗಳು ಬಹಳ ಕಡಿಮೆ. ಅವರಲ್ಲಿ ನೋಡಿಕೊಂಡು ಬಹಳ ಜಾಗ್ರತೆಯಿಂದ ಫಾಲೋ ಮಾಡಿ, 6 ತಿಂಗಳು ಫಾಲೋ ಮಾಡಿ. ಮದುವೆ ಸ್ವಲ್ಪ 6 ತಿಂಗಳು ಲೇಟಾಗಿ ಆಗಲಿ ಪರವಾಗಿಲ್ಲ. ಹೆಣ್ಣು ನೋಡಿದ್ವಾ, ಎಂಗೇಜ್ಮೆಂಟ್ ಆಗೋಕ್ಕಿಂತ ಮುಂಚೆ 6 ತಿಂಗಳು ನೀವು ಅವ್ರನ್ನ ಫಾಲೋ ಮಾಡಿ, ಅವ್ರು ನಿಮ್ಮನ್ನು ಫಾಲೋ ಮಾಡಲಿ. ಓಕೆನಾ? ಹುಡುಗ ಹುಡುಗಿಗೆ ಫಾಲೋ ಮಾಡಲಿ, ಹುಡುಗಿ ಹುಡುಗನ ಫಾಲೋ ಮಾಡಲಿ. ಎಲ್ಲಿ ಹೋಯ್ತಾ ಇದ್ದಾನೆ, ಎಲ್ಲಿ ಬರ್ತಾ ಇದ್ದಾನೆ, ಯಾವ ಜೊತೆ ಸಂಬಂಧ ಮಾಡಿಕೊಳ್ಳೋ ಅಂತ ನೀನು ವಿಚಾರಿಸಮ್ಮ, ನಿಮ್ಮ ಮನೆಯವರು ವಿಚಾರಿಸಿ, ಅವನು ಕೂಡ ವಿಚಾರಿಸಲಿ. ಓಕೆನಾ? ಈ ರೀತಿ ಇದ್ದರೆ ನಿಮ್ಮ ಜೀವನ ಬಹಳ ವರ್ಷ ನಾವು ಸಾಧಿಸ್ಬೇಕ್ತೇವೆ. ಗಂಡ ಹೆಂಡತಿರ ಸಂಬಂಧ 1 ವರ್ಷಕ್ಕೆ ಮುಗಿಯುವಂಥದ್ದಲ್ಲ. ತಂದೆ ತಾಯಿಯ ಸಂಬಂಧ ಹೆಣ್ಣು ಮಗಳು 20 ವರ್ಷ ಆಗೋವರೆಗೂ ಅರ್ಥ ಮಾಡ್ಕೊಂಡು. ತಂದೆ ತಾಯಿಗಳ ಪ್ರೀತಿ ಸಂಬಂಧ 20 ವರ್ಷ. ಮದುವೆ ಆದ ನಂತರ ಗಂಡನ ಮನೆಗೆ ಹೋಗ್ತಾರೆ. ಈ ಗಂಡನ ಮನೆಯಲ್ಲಿ ಅನೇಕರು 20 ವರ್ಷಕ್ಕೆ ವೆಡ್ಡಿಂಗ್ ಆನಿವರ್ಸರಿ ಆಚರಿಸ್ಕೊತಾರೆ, 30 ವರ್ಷಕ್ಕೆ ಆಚರಿಸ್ಕೊತಾರೆ, 40 ವರ್ಷ. ಅಂದರೆ ಸುಮಾರು 70% ಗಂಡನ ಮನೆಯಲ್ಲಿ ಅಥವಾ ಹೆಂಡತಿಯ ಒಂದು ಜೊತೆಯಲ್ಲಿ ಸಂಸಾರ ನಡೆಸುವಂಥದ್ದಾಗಿರ್ತದೆ. ಇದು ಉದ್ದದ ಪ್ರಯಾಣ. ಈ ಪ್ರಯಾಣನೂ ಕುರಿತು ನೀವು ಆಲೋಚನೆ ಮಾಡಿ. ನಾನು ಕುಡ್ಕೋತಾರಂತ ಗಾಡಿ ಕರೆಕ್ಟಾಗಿ ಕರ್ಕೋಗೋತಾರ ನನ್ನ ಗಮ್ಮಿಗೆ ಸೇರಿಸುತ್ತಂತ ಆಲೋಚನೆ ಮಾಡಿ. ಡ್ರೈವರ್ ಕುಡ್ಕೊಂಡು ಫುಲ್ಲು ಟೈಟಾಗಿ ಹ್ಯಾಂಡ್ ಮೇಲೆ ಕೂತಿದ್ರೆ ಅವನ ಜೊತೆ ನೀವು ಕೂತ್ಕೋತೀರಾ ಪ್ರೇರೆ? ಇಳಿದು ಓಡೋಗ್ಬಿಡ್ತೀರಾ, ಅಯ್ಯೋ ಎಲ್ಲೋ ಆಕ್ಷನ್ ಮಾಡ್ತಾವಂತ. ಕುಡುಕನನ್ನು, ಲುಚ್ಚನನ್ನು, ಲಫಂಗನನ್ನು, ಸಿಗರೆಟ್ ಸೇದುವವನನ್ನು. ಸಿಗರೆಟ್ ಸೇದ್ರೆ ಎಲ್ಲರೂ ತಪ್ಪು ಅಂತ ಹೇಳ್ತಾ ಇಲ್ಲ. ಭಯಂಕರ ಅಂತ ಕುಡುಕನಾಗಿರ್ತಾನೆ, ದಿನಕ್ಕೆ 30 ಸಿಗರೆಟ್ ಸೇದೋನಾಗಿರ್ತಾನೆ, ದುಡಿಯೋದು 500 ರೂಪಾಯಿ. ಎಲ್ಲ ಊದಿ ಕ್ಯಾನ್ಸರ್ ಬಂದು, ರೋಗ ಬಂದು ಆಲ್ರೆಡಿ ಸಾಯೋದು ಮೂಮೆಂಟ್ ಇರ್ತಾನೆ. ಹೆಣ್ಣಿಗೆಲ್ಲೋ ನೀನು ಮದುವೆ ಐತ್ಯಾ, ಸತ್ತೋಗ್ತಾನೆ ಇನ್ನೊಂದು ವರ್ಷದಲ್ಲಿ. ಸತ್ತೋಗ್ತಾನೆ. ನೀನು ಸಂಸಾರದ ಚಿಂತೆ ಇಲ್ಲ ಅಂದ್ರೆ 30 ಸಿಗರೆಟ್ ಸೇರ್ತಾ ಇದ್ದಾನೆ. ನೀನು ಅಕ್ಕಿ ತಗೋಬರ್ರಿ, ಬೇಳೆ ತಗೋಬರ್ರಿ, ನಿಂಬೆಹಣ್ಣು ತಗೋಬರ್ರಿ ಅಂತ ಹೇಳಿದ್ರೆ ಟೆನ್ಷನಲ್ಲಿ ಕುಡಿದು ಸತ್ತೋಗ್ತಾನೆ. ಇಂಥವನ ಸವಾಸವನ್ನು ಮಾಡದೆ ಮಾನ ಮರದಿಂದ ಬದುಕುವಂಥ ಗಂಡನನ್ನು, ಅಂದರೆ ಹುಡುಗನನ್ನು, ಹುಡುಗಿಯನ್ನು ತಂದೆ ತಾಯಿಗಳು ನೋಡಿ ಮದುವೆ ಮಾಡಿದ್ರೆ ನಿಮ್ಮ ಮಗಳ ಬಾಳು ಬಂಗಾರವಾಗಿರುತ್ತೆ, ನಿನ್ನ ಮಗನ ಬಾಳು ಬಂಗಾರವಾಗಿರುತ್ತೆ. ಅರ್ಥ ಆಯ್ತಾ? ಒಂದು ವೇಳೆ ಮೋಸದ ಮಂಚ ಅಂದರೆ ಮೋಸದಿಂದ ಬದುಕುವಂಥ ಸ್ತ್ರೀಯನ್ನು, ಕಾಮಂದಕನಾಗಿರುವಂಥ ಪುರುಷನನ್ನು ಮದುವೆ ಆದರೆ ಖಂಡಿತ ಮಾತ್ರ ಸ್ವಲ್ಪ ವರ್ಷಗಳಲ್ಲೇ ನಿಮ್ಮ ಮಕ್ಕಳ ಪ್ರಾಣವನ್ನು ಕಳ್ಕೊತೀರ. ಅದಕ್ಕೆ ಭಕ್ತರು ಒಂದು ಅದ್ಭುತವಾದಂಥ ಹಾಡಾಡಿದ್ದಾರೆ. ಮೋಜಿನ ಕುಣಿತ ಮೋಸದ ಮಂಚ ನಿನ್ನ ಎಳೆಯತೈತೋ, ದಾಸನ ಜೀವನ ಪಾಪಿಯ ಮರಣ ನಿನ್ನ ಸೆಳೆಯತೈತೋ.